ವಾಟ್ ಇಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡೆಫಿನೇಷನ್ ನಾವು ನೋಡಿವನ್ರಿ ಇಲ್ಲ ಕೊಡ್ರಿ ನಿಮ್ಮ ಬೇಸ್ ಬುಕ್ ಕೊಡ್ರಿ. ಪೇಜ್ ನಂಬರ್ 65 ಎಲೆಕ್ಟ್ರಾನ್ ಡೆಫಿನೇಷನ್ ನೋಡ್ರಿ ಅಲ್ಲ ಎಲ್ಲರೂ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ is defined as the energy change involved when an electron is added to an isolated neutral gaseous atom. ಅಲ್ಲಿ ಯಾಕೆ ಹಿಂಗೆ ಅಂದಿಲ್ಲ ಈಗ ಲಕ್ಷ ಕೊಡ್ಬೇಕು ಎಲ್ಲರೂ. ಅಯೋನೈಸೇಷನ್ ಎಂಥಾಲ್ಪಿ ಅಂದರೆ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎನ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದರೆ ಎನರ್ಜಿ ರಿಲೀಸ್ಡ್ ಆರ್ ಲಿಬರೇಟೆಡ್ ವೆನ್ ಎನ್ ಎಲೆಕ್ಟ್ರಾನ್ ಇಸ್ ಆ್ಯಡೆಡ್. ಹೌದಿಲ್ಲ? ಅಲ್ಲಿ ಯಾಕೆ ರಿಲೀಸ್ಡ್ ಅಂತ ಹೇಳಿಲ್ಲ? ಆಸ್ ಎನರ್ಜಿ ಚೇಂಜ್ ಇನ್ವಾಲ್ವ್ಡ್. ಎನರ್ಜಿ ಚೇಂಜ್ ಅಂದಾನ, ರಿಲೀಸೋ ಲಿಬರೇಟೋ ಅಬ್ಸಾರ್ಬೋ ಹೇಳಿಲ್ಲ. ಹೌದಿಲ್ಲ? ಇದಕ್ಕೆ ನೋಬಲ್ ಗ್ಯಾಸಸ್ ಹೆಂಗಿರ್ತಾವೆ? ಸ್ಟೇಬಲ್ ಇರ್ತಾವ್ರಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಪಾಸಿಟಿವ್ ಇರುತ್ತಿಲ್ಲ ಅದದ್ದು. ನೆಗೆಟಿವ್ ಇರಬೇಕಂತ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲಲ್ಲ. ಅದಕ್ಕೆ ಅವ ಏನು ಹೇಳೋಣ, ಆಸ್ ದ ಎನರ್ಜಿ ಚೇಂಜ್ ಇನ್ವಾಲ್ವ್ಡ್. ಸೊ ನನ್ನ ಜೊತೆ ಒಂದು ಡೆಫಿನೇಷನ್ ಹೋದ್ರಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಈಸ್ ಡಿಫೈನ್ಡ್ ಆಸ್ ದ ಎನರ್ಜಿ ಚೇಂಜ್ ವೆನ್ ಆನ್ ಎಲೆಕ್ಟ್ರಾನ್ ಈಸ್ ಆ್ಯಡೆಡ್ ಟು ಆನ್ ಐಸೋಲೇಟೆಡ್ ನ್ಯೂಟ್ರಲ್ ಗ್ಯಾಸಿಯಸ್ ಆಟಮ್. ಸೊ ಎನರ್ಜಿ ರಿಲೀಸ್ಡ್ ಅಂತ ಹೇಳಿಲ್ಲ, ಎನರ್ಜಿ ಚೇಂಜ್ ವೆನ್ ಅನ್ ಎಲೆಕ್ಟ್ರಾನ್ ಇಸ್ ಆ್ಯಡೆಡ್ ಅಂತ ಹೇಳೋಣ. ಬಿಕಾಸ್ ಎವ್ರಿ ಟೈಮ್ ಎನರ್ಜಿ ರಿಲೀಸ್ ಆಗಂಗಿಲ್ಲ. ಹೌದಿಲ್ಲ? ಓನ್ಲಿ ಇನ್ ದ ಕೇಸ್ ಆಫ್ ನೋಬಲ್ ಗ್ಯಾಸಸ್ ವಿ ನೀಡ್ ಟು ಪ್ರೊವೈಡ್ ಎನರ್ಜಿ. ಹೌದಿಲ್ಲ? ಆಮೇಲೆ ಓಕೆ, ಈಗ ನಾವು ಎನರ್ಜಿ ಪ್ರೊವೈಡ್ ಮಾಡೋಂಗಿಲ್ಲ, ಇನ್ನೊಂದಿಷ್ಟು ಕೇಸಸ್ ನೋಬಲ್ ಗ್ಯಾಸಸ್ನ ಅಷ್ಟೇ ಪ್ರೊವೈಡ್ ಮಾಡ್ತೀವಿ. ಉಳ್ಕಿದ ಕೇಸ್ನಾಗ ಅದ ನಮಗೆ ಕೊಡುತ್ತಾ? ಆದ್ರೆ ಅದ್ರಾಗ ಮತ್ತೆ 2 ಕೇಸ್ ಅದಾವೆ. more negative, less negative? Yes, sir. Chlorine more negative or less negative? More negative. Sodium? Less negative. Yadakka, why chlorine is more negative? Because it easily accepts an electron as compared to sodium. Why? Because chlorine has 17 electrons. If it gains 1 electron, it becomes stable. Sodium has 11 electrons. If it gains 1 electron, it becomes 12. It does not attain octet configuration. ಹಂಗೆ ಸ್ಟೇಬಲ್ ಆಗಿಬಿಡಂಗಿಲ್ಲ ಅದು. ಅದಕ್ಕೆ ಸೋಡಿಯಂ ಲೆಸ್ ಈಸಿಲಿ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ತೈತಿ, ಕ್ಲೋರಿನ್ ಮೋರ್ ಈಸಿಲಿ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ತೈತಿ. ಅದಕ್ಕೆ ಕ್ಲೋರಿನ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಲೆಸ್ ನೆಗೆಟಿವ್, ಮೋರ್ ನೆಗೆಟಿವ್. ಸೋಡಿಯಂ ಲೆಸ್ ನೆಗೆಟಿವ್. As we move along the period, electron gain enthalpy increases or decreases? ಏನ ಅಥವಾ ನಾವು ಹೆಂಗೆ ಅನ್ಬೇಕು ಅದನ್ನ? ಇನ್ಕ್ರೀಸಸ್ ಅನ್ಬೇಕು, ಏನು ಅನ್ಬೇಕು? ಮೋರ್ ನೆಗೆಟಿವ್ ಅನ್ಬೇಕು. ಆಸ್ ವಿ ಮೂವ್ ಲೆಫ್ಟ್ ಟು ರೈಟ್ ಅಥವಾ ಅಲಾಂಗ್ ದ ಪೀರಿಯಡ್ ಇನ್ ದ periodic table, electron gain enthalpy becomes more negative. Why? Because as we move from left to right, size decreases. As size decreases, effective nuclear charge increases. Therefore, an electron is gained more easily because the force of attraction is high. So, as it is gained more easily, electron gain enthalpy more negative. Am I right? Yes, sir. As we move down the group, electron gain enthalpy decreases. Becomes less negative. Correct? Correct? ಆಮೇಲೆ ಒಂದಿಷ್ಟು ಫ್ಯಾಕ್ಟರ್ಸ್ ಡಿಸ್ಕಸ್ ಮಾಡಿದ್ವಿ. ಒಂದು ನ್ಯೂಕ್ಲಿಯರ್ ಚಾರ್ಜ್, ಒಂದು ಸೈಜ್, ಆಮೇಲೆ ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಏನಾಗುತ್ತೆ ಡಿಸ್ಕಸ್ ಮಾಡಿದ್ವಿ. ಅಲ್ಲಿಂದ ನಮ್ದು ಈಗ ಡಿಸ್ಕಷನ್ ಕಂಟಿನ್ಯೂ ಮಾಡಬೇಕು. ನಾ ಇಲ್ಲೇ 2 ಆಟಮನ್ನು ಕನ್ಸಿಡರ್ ಮಾಡ್ತೀನಿ. ಆ 2 ಆಟಮನ್ನು ಕನ್ಸಿಡರ್ ಮಾಡಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಬಗ್ಗೆ ಏನು ಸ್ವಲ್ಪ ಡಿಸ್ಕಷನ್ ಮಾಡೋಣಂತ್ರಿ. ಯಾವುವು 2 ಆಟಮು ಅಂದ್ರೆ, ಒಂದು ಫ್ಲೋರಿನ್, ಇನ್ನೊಂದು ಕ್ಲೋರಿನ್. ನಾವು ಫ್ಲೋರಿನ್ ಅಟೋಮಿಕ್ ನಂಬರ್ 9, ಕ್ಲೋರಿನ್ 17. ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಳ್ರಿ. 1s2 2s2 2p5. ಯಾರ್ಯಾರು ಲಾಸ್ಟಿಗೆ ಎಂಡ್ ಮಾಡಂಗಿಲ್ಲ, ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಡಿ. 1s2 2s2 ಎಲ್ಲರೂ ಹೇಳ್ತಾರೆ. 1s2 2s2 2p. ಇದನ್ನ ಹೇಳ್ರಿ. 1s2 2s2 2p6 3s2 3p5. ಶಬಾಷ್.
ಅಂದ್ರೆ ಒಂದು 10-15 ಮಂದಿ ಇಲ್ಲಿಗೆ ಬ್ರೇಕ್ ಹಚ್ಚಿದ್ರು. ಇಲ್ಲೇ 1ನೇ ಗೇರ್ ಹಾಕಿ 2ನೇ ಗೇರ್ 3ನೇ ಗೇರ್ 4ನೇ ಗೇರ್ ಸಡನ್ ಬ್ರೇಕ್. ಹಂಗೆ ಮಾಡಬಾರ್ದು, ಗಾಡಿ ಕೆಡ್ತಾವ. ಓಕೆ, ಫ್ಲೋರಿನ್ ಕ್ಲೋರಿನ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣಂತ. ಇದು ನಮ್ಮದು ನ್ಯೂಕ್ಲಿಯಸ್, ಇದು ಫಸ್ಟ್ ಶೆಲ್, ಇದು ಸೆಕೆಂಡ್ ಶೆಲ್. ಫಸ್ಟ್ ಶೆಲ್ನಾಗ 2 ಎಲೆಕ್ಟ್ರಾನ್, ಸೆಕೆಂಡ್ ಶೆಲ್ನಾಗ 5 ಎಲೆಕ್ಟ್ರಾನ್, 7 ಎಲೆಕ್ಟ್ರಾನ್. ಸಣ್ಣಗಿರ್ ನೋಡ್ರಿ, 1 2 3 ಹೆಂಗೆ ಸಣ್ಣ ಹೆಂಗಾಗಿವೆ ಅಂತ್ಕೊಂಡ್ರಿ, ಯಾರು ಕಲಿಸ್ತಾರೆ ನಮಗೆ? ಸೆಲ್ಫ್ ಅಪ್ರಿಸಿಯೇಷನ್ ಅವಾಗ ಮಾಡ್ಕೊತಿರ್ಬೇಕು, ಸೆಲ್ಫ್ ಡಿಪ್ರಿಸಿಯೇಷನ್ನು ಮಾಡ್ಕೊತಿರ್ಬೇಕು, ಬ್ಯಾಲೆನ್ಸ್ ಮಾಡ್ಬೇಕು ಎರಡು. ಏನರ ಮಾಡಿ ಕನ್ಸೆಪ್ಟ್ ಹೇಳಿ ಮೊದಲ. 7 ಇರ್ತಾವ ಔಟರ್ ಮೋಸ್ಟ್ ಶೆಲ್. 1 2 3 4 5 6 7. ಇದು ಹಿಡಿದ್ನೇನು 1 2. ಹಾಂ, ಇಲ್ಲಿ ಬರ್ರಿ. ಕ್ಲೋರಿನ್ ಇದು ನಮ್ಮದು ನ್ಯೂಕ್ಲಿಯಸ್, ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, ಥರ್ಡ್ ಶೆಲ್. ಅಯ್ಯೋ ಅಂತ ಅಸಹ್ಯ ಆಗ್ತದೆ, ಹೋಲ್ಬಿಡ್ರಿ. ಫಸ್ಟ್ ಶೆಲ್ನಾಗ 2, ಸೆಕೆಂಡ್ ಶೆಲ್ನಾಗ ಎಷ್ಟು? 1 2 3 4 5 6 7 8. ಥರ್ಡ್ ಶೆಲ್ನಾಗ ಎಷ್ಟು? 1 2 3 4 5 6 7. ಓಕೆ, ಈಗ ನೀವು ನನಗೆ ಹೇಳ್ರಿ, ನಾನು ಕ್ವಶನ್ ಕೇಳ್ತೀನಿ. ನೀವು ಏನು ಕ್ವಶನ್ನು ಅಂದರೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಫ್ಲೋರಿನ್ದು ಮೋರ್ ನೆಗೆಟಿವ್ ಇರುತ್ತೋ ಕ್ಲೋರಿನ್ದು ಮೋರ್ ನೆಗೆಟಿವ್ ಇರುತ್ತೋ? ಇನ್ನೊಮ್ಮೆ ಕೇಳ ಕ್ವಶನ್. ಫ್ಲೋರಿನ್ ಕ್ಲೋರಿನ್ ಕಂಪೇರ್ ಮಾಡಿದ್ರೆ ಎದ್ರದ್ದು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಮೋರ್ ನೆಗೆಟಿವ್ ಇರುತ್ತೆ? ಹಾಂ ಹಾಂ, ಫ್ಲೋರಿನ್ದು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಮೋರ್ ನೆಗೆಟಿವ್ ಇರಬೇಕಾಗಿತ್ತು, ಆದ್ರೆ ಇಲ್ಲ. ಕ್ಲೋರಿನ್ದ ಮೋರ್ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಬಿಕಾಸ್ ಕೆಮಿಸ್ಟ್ರಿ ಈಸ್ ಅ ಎಕ್ಸೆಪ್ಷನ್ಸ್ ಅಂತ. ಕೆಮಿಸ್ಟ್ರಿ ಈಸ್ ಅ ಸಬ್ಜೆಕ್ಟ್ ಆಫ್ ಎಕ್ಸೆಪ್ಷನ್ಸ್ ಅಂತ ಹೇಳಿ ಇಲ್ಲೇ ಬಿಡಾಕ ಬರಂಗಿಲ್ಲ. ಈಗ ಯಾಕೆ ನೀವು ಇದು ಜಾಸ್ತಿ ಇರಬೇಕಾಗಿತ್ತಂದ್ರಿ, ಇದು ಮೋರ್ ನೆಗೆಟಿವ್ ಅದು ಲೆಸ್ ನೆಗೆಟಿವ್ ಅಂತ ಯಾಕೆ ಹೇಳಿದ್ರಿ ನೀವು? 2 ರೀಸನ್ ಅದಾವ್ರಿ. ನಾವು ಹ್ಯಾಲೋಜನ್ಸ್ ಬರೆದ್ರ, ಹ್ಯಾಲೋಜನ್ಸ್ ಅದು ನೀವು ಯಾವ ಗ್ರೂಪ್? 17 ಗ್ರೂಪ್. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಅಸ್ಟಟೈನ್. ಈಗ ಕೆಳಗೆ ಹೋದಂಗೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಬಿಕಮ್ಸ್ ಲೆಸ್ ನೆಗೆಟಿವ್. ಆಗಲೇ ಡಿಸ್ಕಸ್ ಮಾಡಿದ್ವಲ್ಲ, ಎದಕ್ಕೆ ಲೆಸ್ ನೆಗೆಟಿವ್? ಕೆಳಗೆ ಹೋದಂಗೆ ಸೈಜ್ ಜಾಸ್ತಿ ಆಗುತ್ತೆ. ಸೈಜ್ ಜಾಸ್ತಿ ಆದರೆ ಇದ್ರದ್ದು ಇನ್ಫ್ಲೂಯೆನ್ಸ್ ಇದ್ರ ಮೇಲೆ ಕಡಿಮೆ ಆಗುತ್ತೆ. ಕಡಿಮೆ ಆದರೆ ಎಲೆಕ್ಟ್ರಾನನ್ನು ಗೇನ್ ಮಾಡೋ ಟೆಂಡೆನ್ಸಿನೂ ಕಡಿಮೆ ಆಗುತ್ತೆ. ಸೊ ಆಸ್ ವಿ ಮೂವ್ ಡೌನ್ ದ ಗ್ರೂಪ್, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಬಿಕಮ್ಸ್ ಲೆಸ್ ನೆಗೆಟಿವ್. ಅಂದ್ರೆ ಯಾವ್ದು ಮೇಲೆ ಐತಿ ಅದು ಮೋರ್ ನೆಗೆಟಿವ್ ಇರಬೇಕು. ಅಂದ್ರೆ ಫ್ಲೋರಿನ್ ಕ್ಲೋರಿನ್ಕಿನ್ನ ಮೇಲೆ ಐತಿ, ಸೊ ಇದು ಮೋರ್ ನೆಗೆಟಿವ್ ಇರಬೇಕು, ಇದು ಲೆಸ್ ನೆಗೆಟಿವ್ ಇರಬೇಕು. ಆದ್ರೆ ಇದು ಮೋರ್ ನೆಗೆಟಿವ್ ಐತಿ, ಇದು ಲೆಸ್ ನೆಗೆಟಿವ್ ಐತಿ. ಎದಕ್ಕ ಅಂತ ಡಿಸ್ಕಷನ್ ಮಾಡೋಣಂತೆ. ಈಗ ಹಂಗೆ ನೋಡಿದ್ರೆ ಇದ್ರದ್ದು ಸಿಮಿಲ್ಯಾರಿಟಿ ಏನು ಮಾತಾಡೋದು, ಮೊದಲು ಡಿಫ್ರೆನ್ಸ್ ಆಮೇಲೆ ಮಾತಾಡೋದು. ಹಾಂ, ಅದು ಔಟರ್ ಮೋಸ್ಟ್ ಶೆಲ್ನಾಗ ಇದು 7 ಅದು 7, ಹೌದಿಲ್ರಿ? 2 + 5 7, 2 + 5 7. ಇದಕ್ಕೂ ಒಂದು ಎಲೆಕ್ಟ್ರಾನ್ ಸಿಕ್ಕರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಯಾವುದು? ನಿಯಾನ್. ಇದಕ್ಕೆ ಒಂದು ಎಲೆಕ್ಟ್ರಾನ್ ಸಿಕ್ಕರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅರ್ಗಾನ್. ಇದು ಏನಂದ್ರಿ? ಏನಂದ್ರಿ? ಇದಕ್ಕೆ ಒಂದು ಎಲೆಕ್ಟ್ರಾನ್ ಸಿಕ್ಕರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬರ್ತೈತೆ ಅಂತ ಹೇಳಕತ್ತೀನಿ. ತಪ್ಪ? 9 ಇದ್ದಿದ್ದು ಒಂದು ಎಲೆಕ್ಟ್ರಾನ್ ಬಂದ್ರೆ 10 ಅದು. 10 ಅಂದ್ರೆ ನಿಯಾನ್. ನಿಯಾನ್ ಇಸ್ ಅ ನೋಬಲ್ ಗ್ಯಾಸ್. ಹಾಂ, ಇದಕ್ಕೂ ಒಂದು ಎಲೆಕ್ಟ್ರಾನ್ ಸಿಕ್ಕರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬರ್ತೈತೆ. ಯಾಕಂದ್ರೆ 17 ಇದ್ದಿದ್ದು 18 ಆದ್ರೆ ಅರ್ಗಾನ್. ಹಾಂ, ಸೊ ಇದಕ್ಕೂ ಒಂದು ಎಲೆಕ್ಟ್ರಾನ್ ಸಿಕ್ಕರೆ ಸ್ಟೇಬಲ್ ಆಗುತ್ತೆ, ಇದಕ್ಕೂ ಒಂದು ಎಲೆಕ್ಟ್ರಾನ್ ಸಿಕ್ಕರೆ ಸ್ಟೇಬಲ್ ಆಗುತ್ತೆ. ಬೋತ್ ದೀಸ್ ಆಟಮ್ಸ್ ಲವ್ ಟು ಗೇನ್ ಎಲೆಕ್ಟ್ರಾನ್ಸ್. ಇದಕ್ಕೂ ಎಲೆಕ್ಟ್ರಾನ್ ಬೇಕು, ಇದಕ್ಕೂ ಎಲೆಕ್ಟ್ರಾನ್ ಬೇಕು. ಇದ್ರದ್ದು ಮೋರ್ ನೆಗೆಟಿವ್ ಇರಬೇಕು, ಇದ್ರದ್ದು ಮೋರ್ ನೆಗೆಟಿವ್ ಇರಬೇಕು, ಹೌದಿಲ್ಲ?
ಇದ್ರಾಗ ಕಂಪೇರ್ ಮಾಡಿದ್ರೆ ಇದ್ರದ್ದು ಮೋಸ್ಟ್ ನೆಗೆಟಿವ್ ಇರ್ಬೇಕು. ಇದ್ರದ್ದು ಕಂಪೇರ್ ಮಾಡಿದ್ರೆ ಇದು ಮೋರ್ ನೆಗೆಟಿವ್, ಲೆಸ್ ನೆಗೆಟಿವ್ ಇರ್ಬೇಕು. ಯಾಕಂದ್ರೆ ಆಗಲೇ ರೀಸನ್ ಡಿಸ್ಕಸ್ ಮಾಡೀವಿ. ಆದ್ರೆ ಅದು ಹಂಗಿಲ್ಲ, ಉಲ್ಟಾ ಐತಿ. ಇದ್ರದ್ದು ಜಾಸ್ತಿ ಐತಿ, ಇದು ಮೋರ್ ನೆಗೆಟಿವ್ ಐತಿ, ಅದು ಲೆಸ್ ನೆಗೆಟಿವ್ ಐತಿ. ಸೈಜ್ ಇದ್ರದ್ದು ಜಾಸ್ತಿ ಆತಲ್ಲ, ಸೈಜ್ ಜಾಸ್ತಿ ಆದ್ರೆ ಇದ್ರದ್ದು ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ಇದ್ರದ್ದು ಎಫೆಕ್ಟ್ ಕಡಿಮೆ ಆಗ್ಬೇಕಂದ್ರೆ ಈಸಿಲಿ ಎಲೆಕ್ಟ್ರಾನ್ ಗೇನ್ ಮಾಡಕ್ ಆಗಂಗಿಲ್ಲ ಅಂದ್ರೆ ಇದು ಲೆಸ್ ನೆಗೆಟಿವ್ ಇರ್ಬೇಕು, ಹೌದಿಲ್ಲ? ಆದ್ರೆ ಹಂಗಿಲ್ಲ. ಎದಕ್ಕೆ ಅಂತ ಈ ಕ್ವಶನಿಗೆ ನಾವು ಆನ್ಸರ್ ಮಾಡಕ್ಕೆ ಹೋದ್ರೆ ಏನು ಹೇಳ್ಬೋದು ಅಂದ್ರೆ, ಲಕ್ಷ ಕೊಡ್ರಿ ಇಲ್ಲಿ. ಇಲ್ಲೇ ಥರ್ಡ್ ಶೆಲ್ ಇಲ್ಲ, ಎರಡೇ ಶೆಲ್ ಅದಾವ. ಫಸ್ಟ್ ಶೆಲ್, ಸೆಕೆಂಡ್ ಶೆಲ್. ಫಸ್ಟ್ ಶೆಲ್ ಕೆಪಾಸಿಟಿ 2, ಹೌದಿಲ್ಲ? 1s2. ಸೆಕೆಂಡ್ ಶೆಲ್ ಕೆಪಾಸಿಟಿ 8, ಬಿಕಾಸ್ 2s2 2p6, ಹೌದಿಲ್ಲ? ಕೆಪಾಸಿಟಿ ಮಾತ್ರ. ಇನ್ನು ಒಂದು ಎಲೆಕ್ಟ್ರಾನ್ ತೊಗೋಬೋದು ಅದು, ಹೌದಿಲ್ಲ? ಸೊ ಒಂದು ಎಲೆಕ್ಟ್ರಾನ್ ಇಲ್ಲಿ ಬಂತಂದ್ರೆ, ಒಂದು ಎಲೆಕ್ಟ್ರಾನ್ ನಾ ಇಲ್ಲಿ ಬರ್ತೀನಿ ಅಂತ ಹಿಂಗೆ ಬಂತಂದ್ರೆ, ಇವು 7 ಏನದಾವಲ್ಲ ಆಲ್ರೆಡಿ ಇದ್ದಿದ್ದು, ಈಸಿಲಿ ಇದಕ್ಕೆ ಇಲ್ಲಿ ಬಂದು ಕೂಡಕ್ಕೆ ಬಿಡಂಗಿಲ್ಲ. ಎದಕ್ಕೆ ಬಿಡಂಗಿಲ್ಲ ಹೇಳ್ತೀನಿ. ಅದ ಈ ಕೇಸ್ನಾಗ ಇಲ್ಲಿ 7 ಅದಾವ ಹೊರಗೆ ಅದಾವಿಲ್ಲ. ಇಲ್ಲೊಂದು ಎಲೆಕ್ಟ್ರಾನ್ ಬಂದು ನಾನು ಕೂಡ್ತೀನಿ ಇಲ್ಲೇ ಅಂತಂದ್ರೆ ಅಂತ ಕೂಡು ಅಂತೈತಿ. ಫ್ಲೋರಿನ್ ಬ್ಯಾಡ್ ಅಂತೈತಿ. ಕ್ಲೋರಿನ್ ಬಾ ನಡಿತೈತೆ ಅಂತ. ಎದಕ್ಕೆ ಅನ್ನೋದು ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳಿ. ಒಂದು ಬೆಂಚ್ ಐತ್ರಿ, ಬೆಂಚ್. ಆ ಬೆಂಚ್ನಾಗ 8 ಮಂದಿ ಹಿಡಿತಾರೆ. ಎಷ್ಟು ಮಂದಿ ಹಿಡಿತಾರೆ? 8 ಮಂದಿ ಹಿಡಿತಾರೆ. 7 ಮಂದಿ ಆಲ್ರೆಡಿ ಕೂತಾರ. ಒಂದು ಫಂಕ್ಷನ್ ನಡೆದೈತೆ ಅನ್ಕೋರಿ, ಬೆಂಚ್ ಹಾಕಿವಿ. ಸೊ ಒಂದೊಂದು ಬೆಂಚಿನ ಕೆಪಾಸಿಟಿ 8 ಅಂತ ಅನ್ಕೋರಿ. ಈಗ 8 ಮಂದಿಯಾಗ 7 ಮಂದಿ ಆಲ್ರೆಡಿ ಕುಂತ್ಬಿಟ್ಟಾರೆ. ಇನ್ನೊಬ್ಬ ನಿಮ್ಮ ದೋಸ್ತ್ ಬಂದು, ನಿಮ್ಗೆ ಎಂಥ ದೋಸ್ತ ಅಂದ್ರೆ ದೋಸ್ತ ಅಷ್ಟ, ಹಾಯ್ ಬಾಯ್ ದೋಸ್ತ. ಹಾಂ, ಬೆಸ್ಟ್ ಫ್ರೆಂಡ್ ಅಲ್ಲ, ಫ್ರೆಂಡ್. ಹಾಂ, ಆರಾಮಲ್ಲ, ನೀರ ಊಟ ತನ್ನಲ್ಲ, ಹಾಂ ಇಂಥ ಫ್ರೆಂಡ್ ಗೊತ್ತಾದಿಲ್ಲ ರೀ ನಿಮ್ಗೆ. ಅವ ಬಂದು ಅನ್ಕೋರಿ, ಅವ ಬಂದು ಅಲ್ಲಿ ಇನ್ನೊಬ್ರು ಹಿಡಿತಾರೆ. ನಾನು ಕೂಡಲ ಬೆಂಚು 8 ಮಂದಿ ಹಿಡಿತೈತಿ, 7 ಮಂದಿ ಆಲ್ರೆಡಿ ಕುಂತಾರ. ನಿಮ್ಮ ಸೋ ಕಾಲ್ಡ್ ಫ್ರೆಂಡ್ ಬಂದು ನಾನು ಕೂಡಲ ಅಂತಂದ. ನೀವು ಏನು ಮಾಡಿದ್ರಿ ಅವಾಗ? ಇಬ್ರು ಮೂರು ಮಂದಿ ಡಿಸ್ಕಸ್ ಮಾಡಿ ಹಿಂದೆ ನೋಡ್ತೀರಿ. ಹಿಂದೆ ಅಲ್ಲಿ ಜಗ್ ಬೆಂಚ್ ಖಾಲಿ ಅದ, ಅಲ್ಲಿ ಹೋಗಿ. ಬೆಸ್ಟ್ ಫ್ರೆಂಡ್ ಇದ್ರೆ ಆ ಮಾತು ಬೇರೆ, ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೂಡ್ಬೇಕು. ಕೂಡ್ಕೊಂಡು ನೀನು ಇಲ್ಲೇ ಕೂಡ ಅಂತ, ಹೌದಿಲ್ಲ? ಇನ್ ಕೇಸ್ ಅಲ್ಲೆಲ್ಲ ತುಂಬಿದುಪ್ಪ ಅಂದ್ರೆ ಆತು ಕೂಡಪ್ಪ ಅಂತೀರಿ, ಹೌದಿಲ್ಲ? ಹೌದಿಲ್ರಿ? ಸೊ ಒಂದು ಬೆಂಚ್ ಹಿಡಿದೇ 8 ಮಂದಿ, ಅದ್ರಾಗ ಆಲ್ರೆಡಿ 7 ಮಂದಿ ಕುಂತಾರ. 8ನೇದ ಅವ ಬಂದ್ರೆ ಈ 7 ಮಂದಿ ಸರಳ ಅವಂಗ ಒಪ್ಕೊಳ್ಳಂಗಿಲ್ಲ. ಬಿಕಾಸ್ ಅವ ಕುಂತಂದ್ರೆ ಫುಲ್ ಕಂಜೆಸ್ಟೆಡ್ ಆಗುತ್ತೆ. ಈ 7 ಮಂದಿ 8ನೇದವಂಗ ಈಸಿಲಿ ಬಿಡಂಗಿಲ್ಲ. ಬಿಕಾಸ್ ಆ ಬೆಂಚ್ ಹಿಡಿಯೋದ 8. ಅವನು ಬಂದಂದ್ರೆ ಎಲ್ಲರೂ ನಮ್ಮ ಬ್ಯಾಗ್ ಎಲ್ಲಿ ಇಟ್ಕೋಬೇಕು, ನಾವು ಅಲ್ಲಿ ಒದ್ದಾಡ್ಕೊಂಡು ಕುಂದ್ರಕ್ಕೆ ಆಗಂಗಿಲ್ಲ. ಬಟ್ ಆಪ್ಷನ್ನ ಇಲ್ಲ ಅಂದ್ರೆ ಕುಂದಿರ್ತೀವಿ, ಹೌದೋ ಇಲ್ಲೋ? ಈಗ ಇನ್ನೊಂದು ಕೇಸ್ ಇಮ್ಯಾಜಿನ್ ಮಾಡ್ರಿ. ಒಂದು ದೊಡ್ಡ ಬೆಂಚ್ ಐತೆ ಬಾಜು, ಅದ್ರ ಬಾಜು 8 ಮಂದಿ ಹಿಡಿಯೋ ಬೆಂಚ್ ಬಾಜು ಒಂದು ದೊಡ್ಡ 18 ಮಂದಿ ಹಿಡಿತೈತೆ ಅದು ಬೆಂಚ್. ಎಷ್ಟು ಮಂದಿ ಹಿಡಿತಿದ್ರಿ? 18 ಮಂದಿ. ಅದ್ರಾಗ 7 ಮಂದಿ ಕೂತಿರಿ. ಇಲ್ಲಿನೂ 7 ಮಂದಿ ಕುಂತಿದ್ರಿ, ಅಲ್ಲಿನೂ 7 ಮಂದಿ ಕುಂತಿರಿ. ಈ ಬೆಂಚ್ನಾಗ ಹಿಡಿಯೋದ 7 ಮಂದಿ ಕುಂತಿರಿ. ಆ ಬೆಂಚ್ನಾಗ ಕುಂತಿರಿ 7 ಮಂದಿ, ಬಟ್ ಹಿಡಿಯೋದು 18. ಇನ್ನೂ 11 ಮಂದಿ ಕೊಡ್ಬೋದು, ಹೌದಿಲ್ಲ? ಅವಾಗ ಇನ್ನೊಬ್ಬ ಅವನ ಫ್ರೆಂಡ್ ಅಲ್ಲಿ ಬಂದು ನಾ ಇಲ್ಲಿ ಕೂಡ್ತೀನಿ, ಕೂಡಪ್ಪ ಮಲ್ಕೋಬೇಕಾರ ಖಾಲಿ ಜಾಗ ಅಂತಿರಿಲ್ಲ? ಹಂಗ ಕ್ಲೋರಿನ್ ಒಳಗ ಈ ಬೆಂಚ್ನಾಗ 18 ಮಂದಿ ಹಿಡಿತಾರ. ಥರ್ಡ್ ಶೆಲ್ ಒಳಗ 3s 3p 3d ಇರ್ತೈತಿ. 3d 0 ಇರ್ಬೋದು ಅದು, ಆದ್ರೆ 3d ಇರ್ತೈತಿ. ಇನ್ನು 10 ಹಿಡಿಬೋದಿಲ್ಲ. ಥರ್ಡ್ ಶೆಲ್ ಎಂಟರ್ ಆಗೈತೆ ಅಂದ್ರೆ 3s 3p 3d 3 ಇರ್ತಾವ. ಸೊ 10 6 2 18 ಮಂದಿ ಹಿಡಿಬೋದು ಆ ಬೆಂಚ್ನಾಗ. ಎಷ್ಟು ಕುಂತಾರ? ಈಗ 7 ಮಂದಿ ಕುಂತಾರ. 8ನೇದವ ನಾನು ಬರ್ತೀನಿ ಅಂದ್ರೆ ಬಾ ಬೇಕಾದಂಗ ಬಾ ಅಂತ ಕ್ಲೋರಿನ್ ಅಂತೈತಿ.
ಫ್ಲೋರಿನ್ ಈ ಬೆಂಚ್ನಾಗ ಹಿಡಿದ 8 ಮಂದಿ. ಅರ್ಥ ಆಗೈತಲ್ರಿ? ಅದ್ರಾಗ ಎಷ್ಟು ಮಂದಿ ಕುಂತಾರ? ಆಲ್ರೆಡಿ 7 ಮಂದಿ ಕುಂತಾರ. 8ನೇದವ ಬಂದ್ರೆ ಇವ್ರು 7 ಮಂದಿ ಸರಳ ಅವ್ನು ಬಿಡಂಗಿಲ್ಲ. ಯಾಕಂದ್ರೆ ನಮಗ ಜಗ ಸಾಲ್ ಹೊಲ್ದು ನಾವು ಒದ್ದಾಡ್ಕೊಂಡು ಕುಂತೀವಿ. ನೀ ಎಲ್ಲಿಂದ ಬರ್ತಿದ್ದಿ? ಇಲ್ಲೇ 2D ಇಲ್ಲ, 2D 0 ಇಲ್ಲ. ಸೆಕೆಂಡ್ ಶೆಲ್ನಾಗ ಎಷ್ಟು ಸಬ್ ಶೆಲ್ ಇರ್ತಾವು? ಅಗದಿ ಸರಳ ಹೇಳ್ತೀನಿ ನೋಡ್ರಿ ನಾನು. ಅದು ಎಷ್ಟನೇ ಶೆಲ್ ಅಲ್ಲ ಅಷ್ಟು ಸಬ್ ಶೆಲ್ ಇರ್ತಾವ. 1ನೇ ಶೆಲ್ನಾಗ 1 ಸಬ್ ಶೆಲ್ 1s. 2ನೇ ಶೆಲ್ ಒಳಗ 2 ಸಬ್ ಶೆಲ್ಸ್ 2s 2p. 3rd ಶೆಲ್ ಒಳಗ 3 ಸಬ್ ಶೆಲ್ಸ್ 3s 3p 3d. 4th ಶೆಲ್ ಒಳಗ 4 ಸಬ್ ಶೆಲ್ಸ್ 4s 4p 4d 4f. ಹಂಗ ಸೆಕೆಂಡ್ ಶೆಲ್ ಒಳಗೆ ಎಷ್ಟು ಸಬ್ ಶೆಲ್? ಯಾವ್ಯಾವು? ಅದನ್ನ ಹಿಂಗ ಅನ್ಬೇಕು, 2s 2p ಅನ್ಬೇಕು. 2s 2p ಎರಡು ಸೇರಿ 8 ಆಗುತ್ತೆ. ಕೆಪಾಸಿಟಿ ಮಾತಾಡ್ತೀನಿ ನಾನು. 2 6 8 ಆಗುತ್ತೆ. ಎಷ್ಟು ಕುಂತಾರ? ಆಲ್ರೆಡಿ 7 ಕುಂತಾರ. ಇನ್ನೊಬ್ಬ ಬರ್ತಾನ ಅಂದ್ರೆ ಅದ್ರಾಗ ಹಿಡಿಬೇಕು. ಇಲ್ಲಿ 2D ಇಲ್ಲ. ಅರ್ಥ ಆಗತೈತಿ? ಬೆಂಚ್ ದೊಡ್ಡದಿಲ್ಲ ಅದು. ಇಲ್ಲೇನಾಗುತ್ತ, ಈ ಬೆಂಚ್ನಾಗ 18 ಮಂದಿ ಹಿಡಿತಾರ, 7 ಮಂದಿ ಕುಂತಾರ. ಬೇಕಾದ್ರೆ ಇಲ್ಲಿ ಇನ್ನೊಬ್ಬ ಬಂದ್ರ ಇದಕ್ಕೆ ಆಲ್ರೆಡಿ 7 ಮಂದಿ ಏನ್ ಕುಂತಾರಲ್ಲ ಅವ್ರಿಗೆ ಫರ್ಕ್ ಬೀಳಂಗಿಲ್ಲ. 18 ಮಂದಿ ಹಿಡಿಯೋ ಬೆಂಚ್ನಾಗ 7 ಮಂದಿ ಕುಂತಾರ, ಆರಾಮ್ ಹಿಂಗೆ ಕುಂತಾರ ಅವ್ರು. ಇನ್ನೊಬ್ಬನ್ ಎಲ್ಲಿ ಬಂದು ಕುಂತಾರ ಇವ್ರಿಗೆ ಫರ್ಕ್ ಬೀಳ್ತೈತೆ ಅನ್ರಿ. ಸೊ ಅವ್ರು ಏನಂತಾರ? ಆರಾಮ್ ಬಾ ಅಂತಾರ. ಆರಾಮ್ ಬಾ ಅಂದ್ರೆ ಮೋರ್ ಈಸಿಲಿ ಎಕ್ಸೆಪ್ಟ್ ಆತಿಲ್ಲ ಎಲೆಕ್ಟ್ರಾನ್. ಮೋರ್ ಈಸಿಲಿ ಎಲೆಕ್ಟ್ರಾನ್ ಎಕ್ಸೆಪ್ಟ್ ಆತಂದ್ರೆ ಮೋರ್ ನೆಗೆಟಿವ್ ಎಲೆಕ್ಟ್ರಾನ್ ಏನೇನು ತಲುಪಿ ಇಲ್ಲೇ ಆರಾಮ್ ಎಲೆಕ್ಟ್ರಾನ್ ಎಕ್ಸೆಪ್ಟ್ ಆತನ್ರಿ. ಇದು ಇವ್ರು ಬ್ಯಾಡ್ ಅನ್ಕೊಂತ ಹೂ ಅಂದಾರ. ಯಾರು? ಫ್ಲೋರಿನ್ನಾಗಿರೋ ಲಾಸ್ಟ್ ಬೆಂಚ್ನಾಗಿರೋ 7 ಎಲೆಕ್ಟ್ರಾನ್ ಏನ್ ಮಾಡ್ಯಾವು? ಮನಸ್ಸಿಲ್ಲ ಅವಕ್ಕೆ 8ನೇದ ಬಂದ್ಕೊಳೆ ಅಂದ್ರೂ ಏನು ಮಾಡಕ್ ಬರಂಗಿಲ್ಲಲ್ಲ. ಆತಪ್ಪ ಕೂಡು ಅಂತ ಕೂಡ್ಸ್ಕೊಂಡಾರ. ಅವಾಗ ಆರಾಮ್ ಬಂದ್ ಕುಂತಾನನ್ರಿ. ಈಸಿಲಿ ಬಂದ್ ಕುಂತವನು ಗಂಟು ಮಾರಿ ಹಾಕೊಂಡು ಕುಂತಾನ. ಉಳಿದವ್ರು ಅಲಾವ್ ಮಾಡಿದವರು ಒಬ್ಬೊಬ್ಬರು ಬೇಕಂತ ಕುಂತಾರ. ನಾ ಬ್ಯಾಡ ಅಂದಿದ್ನಿಲ್ಲ ಅವ ಕೂಡ್ಸ, ನೀ ಯಾಕೆ ಹೋಗಿ ಏನ್ ಮಾಡಿದ್ಲಿ? ಹಿಂದ್ ಖಾಲಿ ಜಾಗ ಇಲ್ಲ, ಪಾಪ ಕುಂದ್ರಿ ಬಿಡ. ಯಾರಿಗೂ ಸಮಾಧಾನ ಇಲ್ಲ. ಆದ್ರೆ ಕುಂತಾನ್ ಬಂದ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ಫ್ಲೋರಿನ್ ಹ್ಯಾಸ್ less negative electron gain enthalpy as compared to chlorine because ille presence of empty d orbitals ಐತಿ, ಇಲ್ಲ absence of empty d orbitals ಐತಿ. 2D ಇಲ್ಲೇ ಇಲ್ಲ. 2D ನೀವು ಅನ್ಬೋದು, ಇಲ್ಲಿ 3D ಒಳಗೆ ಎಂಟರ್ ಆಗೇ ಇಲ್ಲ ಸರ್ ಅದು ಅನ್ಬೋದು. ಆದ್ರೆ 3rd ಶೆಲ್ ಎಂಟರ್ ಆಗಿದ್ದಿಲ್ಲ. ನೀವು 3ನೇ ಮನಿ ಒಳಗೆ ಹೋಗಿರಿ ಅಂದ್ರೆ ಅಲ್ಲಿ 3 ರೂಮ್ ಅದಾವು. ಆ 3ನೇ ಮನಿ ಯಾವುದು? 3rd. ಅದ್ರಾಗ ಯಾವ್ಯಾವ ರೂಮ್ ಅದಾವು? 3s 3p 3d. 3s 3p ಒಳಗೆ ಮಂದಿ ಅದಾರ, 3d ಒಳಗೆ ಒಬ್ರು ಇಲ್ಲ. ಆದ್ರೆ ರೂಮ್ ಖಾಲಿ ಐತಿ, ಬೇಕಂದ್ರೆ ಹೋಗ್ಬೋದಿಲ್ಲ. ಅದಾ ಈ ಸದ್ಯ ಇಲ್ಲ, ಬೇಕಂದ್ರೆ ಹೋಗ್ಬೋದು. ಇಲ್ಲೇ ಈ ಮನ್ಯಾಗ 2ನೇ ಮನ್ಯಾಗ 2 ರೂಮ್ ಯಾವ್ಯಾವ? 2s 2p. 2s ರೂಮ್ನಾಗ ಇಬ್ಬರು ಹಿಡಿತಾರ, ಇಬ್ರು ಕುಂತ್ಬಿಟ್ಟಾರ. 2p ರೂಮ್ನಾಗ 6 ಮಂದಿ ಹಿಡಿತಾರ, 5 ಮಂದಿ ಆಲ್ರೆಡಿ ಕುಂತಾರ. ಇನ್ನೊಬ್ಬ ಬರ್ಬೋದಿಲ್ಲ. ಇನ್ನೊಬ್ಬ ಬಂದಂದ್ರ ಇಲ್ಲಿ ಕೂಡ್ತಾನ. ಇನ್ನೊಂದು 4 ಮಂದಿ ಬಂದ್ರಂದ್ರ 3ನೇ ರೂಮ್ ಇಲ್ಲ ಐತನ? ಇಲ್ಲ, ಅಲ್ಲಿ ಐತಿ, ಖಾಲಿ ಜಾಗ ಐತಿ, ಬೆಂಚ್ ದೊಡ್ಡದೈತಿ, ಮನಿ ದೊಡ್ಡದೈತಿ. ಮನಿ ದೊಡ್ಡದಿದ್ದಾಗ ಇನ್ನೊಬ್ಬ ಬಂದ ಅಲ್ಲಿ ಯಾವುದೋ ಮೂಲ ಕುಂತ್ರ ಫರಕ್ ಬೀಳಂಗಿಲ್ಲ. ಅದಕ್ಕೆ ಕ್ಲೋರಿನ್ ಹ್ಯಾಸ್ ಮೋರ್ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ದ್ಯಾನ್. ಹೆಂಗ ಆಗ್ಬೇಕಾಗಿತ್ತು? ಆಕ್ಚುಲಿ ಏನಾಗಬೇಕಾಗಿತ್ತು? ಫ್ಲೋರಿನ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಮೋರ್ ನೆಗೆಟಿವ್ ಇರ್ಬೇಕಾಗಿತ್ತು. ಇದನ್ನ ಕಂಪೇರ್ ಮಾಡಿದ್ರ ರೂಲ್ಸ್ ಪ್ರಕಾರ. ಆದ್ರೆ ಹಂಗ ಅದು ಇಲ್ಲ, ಏನೈತಿ? ಉಲ್ಟಾ ಐತಿ. ಏನು ಉಲ್ಟಾ ಅಂದ್ರೆ ಏನು? ಕ್ಲೋರಿನ್ ಹ್ಯಾಸ್ ಮೋರ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ದ್ಯಾನ್ ಅಂಡರ್ಸ್ಟುಡ್? ಓಕೆ. ನೀವು ನಾನು ಸ್ಟೇಟ್ಮೆಂಟ್ ಬರ್ಸೋಕ್ಕಿಂತ ಮೊದಲು ಏನು ಮಾಡ್ರಿ, ಪಟ ಈ 2 ಬಾಜು ಬರ್ಕೊಂಡು ಅದು ಎರಡದು ಎಲೆಕ್ಟ್ರಾನಿಕ್ ಆನ್. ಇನ್ ಕೇಸ್ ಆಫ್ ಕ್ಲೋರಿನ್, in case of chlorine, third shell can still accumulate 11 electrons. Third shell can still accumulate spelling ಹೇಳ್ಕೊಂಡ್ರಿ. ACC
UMULATE. Third shell can still accumulate 11 electrons. ಇನ್ನೂ 11 ಎಲೆಕ್ಟ್ರಾನ್ ಅನ್ನೋದು ತಗೋಬಹುದು. ಯಾಕೆ? ಥರ್ಡ್ ಸೆಲ್ನಾಗ ಕ್ಲೋರಿನ್ 3s2 3p5. ಕ್ಲೋರಿನ್ ಥರ್ಡ್ ಸೆಲ್ ಎಷ್ಟು ತುಂಬೈತೆ ಈಗ? ಲಾಸ್ಟಿಗೆ ಏನೈತ್ರಿ ಕ್ಲೋರಿನ್ದು 3s2 3p5 7 ತುಂಬ್ಯಾವು. ಇನ್ನೂ 11 ಬರ್ಬೋದು. ಇನ್ನೂ 11 ಯಾಕೆ ಬರ್ಬೋದು ಅಂದ್ರೆ 3d10 ಇನ್ನೂ ಬರ್ಬೋದಲ್ಲ. ಅವು 10 ಬರ್ಬೋದು. 3p ಒಳಗೆ 1 ಬರ್ಬೋದು. 10 1 ಇನ್ನೂ 11 ಬರ್ಬೋದು. ಹಾಂ ಕಾಮ. But fluorine can accumulate only 1 electron. But fluorine can accumulate only 1 electron. Full point. But fluorine can accumulate only 1 electron. Full point. Next line naga. The other 7 electrons of fluorine, the other 7 electrons of fluorine present in second shell, the other 7 electrons of fluorine present in second shell won't allow the 8th electron, won't allow the 8th electron to add up easily. Won't allow the 8th electron to add up in a easily. Bracket naga because of electron repulsion. Hing bari notri. Because of electron repulsion. ಏನಿದೆ ಎಲೆಕ್ಟ್ರಾನ್ ರಿಪಲ್ಷನ್ ಲಕ್ಷ ಕೊಡ್ರಿ. ಇಲ್ಲಿ ಫ್ಲೋರಿನ್ನಾಗ ಸೆಕೆಂಡ್ ಸೆಲ್ನಾಗ 8 ಹಿಡಿಬೋದು. ಕೆಪಾಸಿಟಿ ಇಸ್ 8. ಸೆಕೆಂಡ್ ಶೆಲ್ ಒಳಗೆ ಕೆಪಾಸಿಟಿ ಇಸ್ 8. ಎಷ್ಟು ಅದಾವು? 7 ಅದಾವು. ಸೊ 8ನೇದು ಇಲ್ಲಿ ಬರ್ಬೇಕಂದ್ರೆ ಇವು ಯಾಕೆ ಈಸಿಲಿ ಬಿಡಂಗಿಲ್ಲ? ಒಂದಕ್ಕೊಂದು ಅವ ಎಲೆಕ್ಟ್ರಾನ್ ರಿಪಲ್ಷನ್ ಆಗ್ತಿರ್ತಾವೆ. ಎಲೆಕ್ಟ್ರಾನ್ ರಿಪಲ್ಷನ್ ಅಂದ್ರೆ ಏನು? ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್, ಈ ಎಲೆಕ್ಟ್ರಾನಿಗೂ ನೆಗೆಟಿವ್ ಚಾರ್ಜ್, ನೆಗೆಟಿವ್ ರಿಪೆಲ್ ಈಚ್ ಅದರ್. ಆ ಎಲೆಕ್ಟ್ರಾನ್ ರಿಪಲ್ಷನ್ ಇಲ್ಲಿ ಜಾಸ್ತಿ ಇರ್ತೈತೆ. ಯಾಕಂದ್ರೆ 8 ಮಂದಿ ಕೂಡ್ಬೋದು, ಅದ್ರಾಗ 7 ಮಂದಿ ಕುಂತಾರ ಅಂದ್ರೆ 7 ಮಂದಿ ಹತ್ರ ಕುಂತಿರ್ತಾರೆ. ಇನ್ನು ದೂರ ಕುಂತಿರ್ತಾರೆ. ಬೆಂಚ್ ಕೆಪಾಸಿಟಿ 8, 7 ಮಂದಿ ಕುಂತಾರ ಅಂದ್ರೆ ದೂರ ಕುಂದಿರ್ಬೋದನ್ರಿ. ಹತ್ರ ಕುಂತಿರ್ಬೇಕು. ಎಲೆಕ್ಟ್ರಾನ್ ಹತ್ರ ಅದಾವ ಅಂದ್ರೆ ಏನು ಜಾಸ್ತಿ ಇರುತ್ತೆ? ಎಲೆಕ್ಟ್ರಾನ್ ರಿಪಲ್ಷನ್ ಜಾಸ್ತಿ ಇರುತ್ತಿಲ್ಲ. 2 ನೆಗೆಟಿವ್ ಚಾರ್ಜ್ ಹತ್ರ ಬರಾಕತ್ತಾವು ಅಂದ್ರೆ ದೂರ ಸರಿ ಟ್ರೈ ಮಾಡ್ತಾವು. ಯಾಕಂದ್ರೆ 2 ನೆಗೆಟಿವ್ ಚಾರ್ಜ್ ಅಟ್ರಾಕ್ಟ್ ಇಚ್ಚದಾರ, ರಿಪೆಲ್ ಇಚ್ಚದರ್. ಅದ ಕ್ಲೋರಿನ್ ಕೇಸ್ನಾಗೂ 7 ಅದಾವು. ಆದ್ರೆ ಅವ್ರ ಬೆಂಚ್ ದೊಡ್ಡದೈತಿ. 18 ಮಂದಿ ಕೂಡೋ ಬೆಂಚ್ನಾಗ 7 ಮಂದಿ ಕುಂತಾರ ಅಂದ್ರೆ ದೂರ ಕುಂತಿರ್ತಾರ, ಹತ್ರ ಕುಂತಿರ್ತಾರ. ದೂರ ಕುಂತಾರ ಅಂದ್ರೆ ಎಲೆಕ್ಟ್ರಾನ್ ರಿಪಲ್ಷನ್ ಅಲ್ಲೇ ಕಡಿಮೆ ಇರ್ತೈತಿ. ಎಲೆಕ್ಟ್ರಾನ್ ರಿಪಲ್ಷನ್ ಅಲ್ಲೇ ಕಡಿಮೆ ಇರ್ತೈತಿ. ಇನ್ ಕೇಸ್ ಆಫ್ ಹಾಂ ಬ್ರಾಕೆಟ್ನಾಗ ಬರ್ದ್ರಿ ಬಿಕಾಸ್ ಆಫ್ ಎಲೆಕ್ಟ್ರಾನ್ ರಿಪಲ್ಷನ್ ಅಂತ ಬರ್ದ್ರಿ. ಹಾಂ ಕೆಳಗೆ ನೆಕ್ಸ್ಟ್ ಲೈನ್ನಾಗ ದೇರ್ ಫೋರ್ electron gain enthalpy of chlorine is more negative than electron gain enthalpy of chlorine is more negative than electron gain enthalpy of fluorine. Electron gain enthalpy of chlorine is more negative than electron gain enthalpy of fluorine. ನಾ ಇಲ್ಲಿ ಒಂದಿಷ್ಟು ಆಟಮ್ಸದ್ದು ಎಕ್ಸಾಂಪಲ್ ತೊಗೊತೀನಿ. ಇದ್ರ ಬಗ್ಗೆ ಒಂದು ಪಾಯಿಂಟ್ ಹೇಳೋದೈತೆ. ಹಂಗೆ ಬೆರಿಲಿಯಂ, ಮ್ಯಾಗ್ನೀಷಿಯಮ್, ನೈಟ್ರೋಜನ್, ಫಾಸ್ಫರಸ್ ಪಟ ಇವು 4ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀನಂತ. ಬೆರಿಲಿಯಂ ಅಟಾಮಿಕ್ ನಂಬರ್ ಏನು? ಕಾನ್ಫಿಗರೇಷನ್ ಹೇಳ್ರಿ. 1s2 2s2. ಮ್ಯಾಗ್ನೀಷಿಯಮ್ 1s2 2s2 2p6 3s2 2. ಇದು ನೈಟ್ರೋಜನ್ ಅಟಾಮಿಕ್ ನಂಬರ್ 7 1s2 2s2 2p3 5 2 2 4 4 3 7
Phosphorus atomic number 15. 1s2. 3s2. 3. 4, 10, 12, 15. ಇವು 4 ಏನು ತೊಗೊಂಡಿನಲ್ರಿ ಇಲ್ಲೇ, ಈ 4ದ್ದು ಜನರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಹೇಳೋದಾದ್ರೆ, ಇವು 4ದ್ದು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಈ 4ದ್ದು ಲೆಸ್ ನೆಗೆಟಿವ್ ಇರ್ತಾವು ಅಥವಾ ಆಲ್ಮೋಸ್ಟ್ ಝೀರೋ ಇರ್ತಾವೆ. ಲೆಸ್ ನೆಗೆಟಿವ್ ಅಂದ್ರೆ ಆಲ್ಮೋಸ್ಟ್ ಝೀರೋ ಅಥವಾ ಝೀರೋಕ್ಕೆ ಹತ್ರ ಅಲ್ರಿ. -7 -2 ಇದ್ರಾಗ ಯಾವ್ದು ಲೆಸ್ ನೆಗೆಟಿವ್? ಲೆಸ್ ನೆಗೆಟಿವ್ ಯಾವುದು? ಇದು ಝೀರೋಕ್ಕೆ ಹತ್ರ ಐತಿಲ್ಲ. ಈ 4 ಆಟಮಿಗೆ ಯಾವ್ಯಾವ? ಬೆರಿಲಿಯಂ, ಮ್ಯಾಗ್ನೀಷಿಯಂ, ನೈಟ್ರೋಜನ್ ಮತ್ತು ಫಾಸ್ಫರಸ್ಗೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಲೆಸ್ ನೆಗೆಟಿವ್ ಇರ್ತೈತಿ ಅಥವಾ ಝೀರೋಕ್ಕೆ ಹತ್ರ ಇರ್ತೈತಿ. ಎದಕ್ಕೆ? ಮೋರ್ ನೆಗೆಟಿವ್ ಎದಕ್ಕೆ ಇರಂಗಿಲ್ಲ? ಲೆಸ್ ನೆಗೆಟಿವ್ ಅಂತ ನೀ ಹೆಂಗೆ ಹೇಳ್ತಿ? ಯಾವ ಪ್ಯಾರಾಮೀಟರ್ ಮೇಲೆ ಹೇಳ್ತೀಪ ಅಂತ ಕೇಳಿದ್ರೆ, ಅದ ಕ್ವಶನ್ ನಾನು ನಿಮಗೆ ವಾಪಸ್ ಕೇಳಿದ್ರೆ ಆನ್ಸರ್ ಮಾಡ್ಬೋದಾ? ಹಾಂ, ನೋಡ್ರಿ ಲಾಸ್ಟ್ ಆರ್ಬಿಟಲ್ ನೋಡ್ಕೊಂತ ಬರ್ರಿ ಅಲ್ಲ. ಬೆರಿಲಿಯಂ ಎಸ್ ಕೆಪಾಸಿಟಿ ಏನ್ರಿ? ಬೆರಿಲಿಯಂ ಒಳಗಲ್ಲ, ಒಟ್ಟು ಎಸ್ದು ಎಲ್ಲರೂ ತೊಗೊಂಡ್ರೆ ಕೆಪಾಸಿಟಿ 2. ಹಾಂ, ಎಷ್ಟು ತುಂಬೈತಿಲ್ಲ? ಸ್ವಲ್ಪ ಶಕ್ತಿ ಹಾಕಿ ಆನ್ಸರ್ ಮಾಡ್ರಿ. ಹಾಂ, ಈಗ ನಾ ಏನು ಹೇಳತ್ತೀನಿ ರೀ, ಎಸ್ ಸಬ್ಶೆಲ್ ಕೆಪಾಸಿಟಿ ಏನ್ರಿ? ಎಷ್ಟು ತುಂಬ್ಯಾವ್ರಿ ಇಲ್ಲೇ? ಹಾಂ, ಇಲ್ಲೇ ಕೆಪಾಸಿಟಿ 2 ತುಂಬಿದ್ದು 2. ಪಿದ ಕೆಪಾಸಿಟಿ ತುಂಬಿದ್ದು ಇಲ್ಲೇ ತುಂಬಿದ್ದು completely filled subshell, half filled subshell. We know, what do we know? Completely filled subshells and half filled subshells are more stable than other subshells. ಅಥವಾ completely filled orbitals and half filled orbitals are more stable than other orbitals. ಸೊ ಇವು ಸ್ಟೆಬಿಲಿಟಿ ಜಾಸ್ತಿ ಇರೋದ್ರಿಂದ ನಾ ಇನ್ನೊಂದು ಎಲೆಕ್ಟ್ರಾನ್ ಕೊಡ್ತೀನಿ ತಗೋ ಪಿ ಅಂದ್ರೆ ನನಗದು ಬೇಡ ಅಂತೈತದ. ಅಥವಾ ಹಿಂಗೆ ಬೇಕಾಗಿದ್ದು ಡೈರಿ ಮಿಲ್ಕ್ ಕೊಡೋದು ಮಿಲ್ಕಿ ಬಾರ್ ಆತು ಕೊಡು ಅಂತ ತೊಗೊತೈತಿ. ಲೆಸ್ ನೆಗೆಟಿವ್ ಯಾಕೆ? ಈಸಿಲಿ ಯಾಕೆ ಇವು ಎಲೆಕ್ಟ್ರಾನ್ ತೊಗೊಳಂಗಿಲ್ಲ? ಇದು ಕೊಟ್ರೆ ಅನ್ಕೋರಿ 1s2 2s2 2p1 ಆತಿಗಿದು. ಒಂದು ಎಲೆಕ್ಟ್ರಾನ್ ತೊಗೊಂತಂದ್ರೆ, ಹೌದಿಲ್ಲ? ತೊಗೊಂತಂದ್ರೆ 2p1 ಆತಿಗೆ. 2p1 ಅಂದ್ರೆ ಇದು ನೈದರ್ ಹಾಫ್ ಫಿಲ್ಡ್ ನಾರ್ ಕಂಪ್ಲೀಟ್ಲಿ ಫಿಲ್ಡ್. ಇದ್ರ ಸ್ಟೆಬಿಲಿಟಿ ಡಿಕ್ರೀಸ್ ಆಗತ್ತಿಲ್ಲ. ಇದ್ರ ಸ್ಟೆಬಿಲಿಟಿ ಡಿಕ್ರೀಸ್ ಆಗುತ್ತಂದ್ರೆ ಅದು ಯಾಕೆ ಎಲೆಕ್ಟ್ರಾನ್ ಅನ್ನು ತೊಗೊಂತೈತಿ? ಅಲ್ಟಿಮೇಟ್ಲಿ ಸ್ಟೆಬಿಲಿಟಿ ಅಂದ್ರೆ ಆಕ್ಟೇಟ್ ಕಾನ್ಫಿಗರೇಷನ್ ಅಚೀವ್ ಆಗಬೇಕು, ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಚೀವ್ ಆಗಬೇಕು. ಅಷ್ಟಂತೂ ಎಲ್ಲದಕ್ಕೂ ಆಗಂಗಿಲ್ಲ, ಬಟ್ ಅಟ್ಲೀಸ್ಟ್ ಇಷ್ಟರ ಸ್ಟೇಬಲ್ ಐತದ. ಹೆಂಗೆ? ಕಂಪ್ಲೀಟ್ಲಿ ಫಿಲ್ಡ್ ಸಬ್ಶೆಲ್ ಇರೋದ್ರಿಂದ ಒಂದು ಲೆವೆಲಿಗೆ ಸ್ಟೇಬಲ್ ಐತಿ. ನೀವು ಒಂದು ಎಲೆಕ್ಟ್ರಾನ್ ಕೊಡ್ತೀರಿ ಅಂದ್ರೆ ಅದು ತೊಗೊಂತಂದ್ರೆ ಆ ಸ್ಟೆಬಿಲಿಟಿನೂ ಹೋಗ್ತೈತಿಲ್ಲ ಅದ್ರದ್ದು. ಅದಕ್ಕೆ ಅದು ಮೋರ್ ಈಸಿಲಿ ತೊಗೊತೈತೇನ್ರಿ? ಮೋರ್ ಈಸಿಲಿ ತೊಗೊಳಂಗಂದ್ರೆ ಲೆಸ್ ಈಸಿಲಿ ತೊಗೊತೈತಿ ಅಥವಾ ತೊಗೊಳಂಗೇ ಇಲ್ಲ. ಅದಕ್ಕೆ ಲೆಸ್ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆರ್ ಝೀರೋ ಆರ್ ಕ್ಲೋಸ್ ಟು ಝೀರೋ. ಸ್ಟ್ಯಾಂಡಿಂಗ್ ಅಂಡರ್. ಹಾಂ, ಸ್ಟುಡ್ ಅಂಡರ್ ಅಂತ ಕೇಳಿದ್ರೆ ನಾನೇನಂದೆ ಸರ್? ಸ್ಟ್ಯಾಂಡಿಂಗ್ ಅಂಡರ್.